ಹೆಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ ಬಯಾಲಜಿ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್. ಈ ವಿಡಿಯೋನಲ್ಲಿ ನಾವು ಈ ಚಾಪ್ಟರ್ನ ಸಿಂಪಲ್ ನೋಟ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಇಲ್ಲಿ ಬಯೋಡೈವರ್ಸಿಟಿ ಡೆಫಿನೇಷನ್ ಜ್ಞಾಪನೆ ಕೊಡ್ರಿ. ಬಯೋಡೈವರ್ಸಿಟಿ ಮೀನ್ಸ್ ಇಟ್ ಈಸ್ ಅ ವೆರೈಟಿ ಆ್ಯಂಡ್ ವೇರಿಯಬಿಲಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆನ್ ದ ಅರ್ತ್. ಅಂದರೆ ಎಲ್ಲ ಥರದ ಲಿವಿಂಗ್ ಆರ್ಗನಿಸಮ್ಸ್, ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ನ ನಾವು ಒಟ್ಟು ಸೇರಿ ಬಯೋಡೈವರ್ಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮೆಟಬಾಲಿಸಮ್ ಡೆಫಿನೇಷನ್ ಜ್ಞಾಪನ ಕೊಡ್ರಿ. ಇಟ್ ಈಸ್ ಅ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರಿಂಗ್ ಇನ್ ಅನ್ ಆರ್ಗ್ಯಾನಿಸಮ್ ಟು ಮೇಂಟೈನ್ ದ ಲೈಫ್. ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ನಡೆಯುವಂತಹ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಇದರಲ್ಲಿ ಅನಬಾಲಿಸಮ್ ಬರುತ್ತೆ ಮತ್ತು ಕೆಟಬಾಲಿಸಮ್ ಬರುತ್ತೆ. ಅನಬಾಲಿಸಮ್ ಅಂದರೆ ಬಿಲ್ಡಿಂಗ್ ಅಪ್, ಅಂದರೆ ಫಾರ್ಮ್ ಆಗೋದು, ನ್ಯೂ ಕಾಂಪೌಂಡ್ ಸಿಂಥಸೈಸ್ ಆಗೋದು. ಕೆಟಬಾಲಿಸಮ್ ಅಂದರೆ ಬ್ರೇಕ್ ಡೌನ್, ಅಂದರೆ ಫಾರ್ ಎಕ್ಸಾಂಪಲ್ ನಾವು ತಿನ್ನುವಂತಹ ಫುಡ್ ಬ್ರೇಕ್ ಡೌನ್ ಆಗೋದು, ಡೈಜೆಷನ್ ಆಗೋದು. ಸೊ ದಟ್ ಈಸ್ ಮೆಟಬಾಲಿಸಮ್. ನೆಕ್ಸ್ಟ್ ಚಾಪ್ಟರ್ಲಿ 5 ಮಾರ್ಕ್ಸ್ಗೆ ಕೇಳುವಂತಹ ಟಾಪಿಕ್ ಏನಪ್ಪ ಅಂದರೆ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂದರೆ ಏನು, ಯಾರು ಪ್ರಪೋಸ್ ಮಾಡಿತ್ತು ಮತ್ತು ಅದರ ರೂಲ್ಸ್ ಏನು ಅಂತ. ಸೊ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂದರೆ ಏನಪ್ಪ ಅಂದರೆ ಇದೊಂದು ಸಿಸ್ಟಮ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ಸ್ ಟು ದನ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮ್ಗೆ ಒಂದು ಸೈಂಟಿಫಿಕ್ ನೇಮ್ ಕೊಡೋದು. ಇದರಲ್ಲಿ 2 ವರ್ಡ್ಸ್ ಯೂಸ್ ಮಾಡ್ತಾರೆ, ಒಂದು ಜೀನಸ್ ಮತ್ತು ಇನ್ನೊಂದು ಸ್ಪೀಸೀಸ್. ಒಂದು ಫಸ್ಟ್ ನೇಮ್ ಜೀನಸ್ ಮತ್ತು ಸೆಕೆಂಡ್ ನೇಮ್ ಸ್ಪೀಸೀಸ್. ಸೊ ಇದನ್ನು ಪ್ರಪೋಸ್ ಮಾಡಿದ್ದು, ಬೈನಾಮಿಯಲ್ ನಾಮನ್ಕ್ಲೇಚರ್ನ ಪ್ರಪೋಸ್ ಮಾಡಿರೋದು ಸೈಂಟಿಸ್ಟ್ ಕರೋಲಸ್ ಲಿನ್ನಾಯಸ್. ವೆರಿ ಇಂಪಾರ್ಟೆಂಟ್, ಕರೋಲಸ್ ಲಿನ್ನಾಯಸ್. ಹಿ ಈಸ್ ದ ಫಾದರ್ ಆಫ್ taxonomy also. He is a father of taxonomy also. Let us see the rules of binomial nomenclature. 3 ರೂಲ್ಸ್ ಅಟ್ಲೀಸ್ಟ್ ನೀವು ಜ್ಞಾಪನ ಇಟ್ಕೋಬೇಕು. ಸೊ ಫಸ್ಟ್ ರೂಲ್ ಏನಪ್ಪ ಹೇಳುತ್ತೆ ಅಂದರೆ, ಫಸ್ಟ್ ಬೈನಾಮಿಯಲ್ ನಾಮನ್ಕ್ಲೇಚರಲ್ಲಿ ಫಸ್ಟ್ ವರ್ಡ್ ಜೀನಸ್ ಇರಬೇಕು. ಆ್ಯಂಡ್ ದಟ್ ಶುಡ್ ಬಿ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಜೀನಸ್ ನೇಮ್ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಸೆಕೆಂಡ್ ವರ್ಡ್ ಬೈನಾಮಿಯಲ್ ನಾಮನ್ಕ್ಲೇಚರಲ್ಲಿ ಸೆಕೆಂಡ್ ವರ್ಡ್ ಸ್ಪೀಸೀಸ್ ಇರುತ್ತೆ, ಇದು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕು. ಮತ್ತು ಥರ್ಡ್ ರೂಲ್ ಏನಪ್ಪ ಹೇಳುತ್ತಂದರೆ, ಬೋತ್ ವರ್ಡ್ಸ್ ಆರ್ ರಿಟರ್ನ್ ಇನ್ ಇಟಾಲಿಕ್ ಆರ್ ಅಂಡರ್ಲೈನ್ ಸಪ್ರೇಟ್ಲಿ. ನಾವು ಸಪ್ರೇಟ್ಲಿ ಅಂಡರ್ಲೈನ್ ಮಾಡಬೇಕು. ಇಫ್ ಇಟ್ ಈಸ್ ಹ್ಯಾಂಡ್ ರಿಟರ್ನ್ ಆಗಿದ್ದರೆ ಜೀನಸ್ ನೇಮ್ ಮತ್ತು ಸ್ಪೀಸೀಸ್ ನೇಮ್ನ ನಾವು ಸಪ್ರೇಟ್ಲಿ ಅಂಡರ್ಲೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಹೋಮೋಸೆಪಿಯನ್, ಹ್ಯೂಮನ್ ಬೀಯಿಂಗ್ಸ್ನ ಬೈನಾಮಿಯಲ್ ನಾಮನ್ಕ್ಲೇಚರ್ ಹೋಮೋಸೆಪಿಯನ್. ಇಲ್ಲಿ ಹೋಮೋ ಅನ್ನೋದು ಜೀನಸ್ ನೇಮ್, ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಿದೆ, ಮತ್ತು ಸ್ಪೀಸೀಸ್ ಅನ್ನೋದು ಸೆಪಿಯನ್ ಅನ್ನೋದು ಸ್ಪೀಸೀಸ್ ನೇಮ್, ಇದು ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಚಿಲ್ಡ್ರನ್. ನೆಕ್ಸ್ಟ್ ಈ ಚಾಪ್ಟರ್ಲಿ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಕೇಳ್ತಾರೆ. ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಆಫ್ ಅರೇಂಜಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಅ ಸೀಕ್ವೆನ್ಸ್ ಆಫ್ ಗ್ರೂಪ್ಸ್ ಬೇಸ್ಡ್ ಆನ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಅಂದರೆ ಇಲ್ಲಿ ನಾವು ಈ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದರೆ ಒಂದು ಸಿಸ್ಟಮ್ ಇದು, ಇದರಲ್ಲಿ ನಾವು ಆರ್ಗ್ಯಾನಿಸಮ್ಸ್ನ ಅರೇಂಜ್ ಮಾಡ್ತಾ ಇದ್ದೀವಿ. ಯಾವ ಬೇಸಿಸ್ ಮೇಲೆ? ಸಿಮಿಲಾರಿಟೀಸ್, ಒಂದು ಆರ್ಗನಿಸಮ್ ಮತ್ತು ಇನ್ನೊಂದು ಆರ್ಗನಿಸಮ್ಸ್ನ ಮಧ್ಯೆ ಇರುವಂತಹ ಸಿಮಿಲಾರಿಟೀಸ್ ಮತ್ತು ಇರುವಂತಹ ಡಿಫ್ರೆನ್ಸಸ್ನ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಸಮ್ಸ್ನ ಅರೇಂಜ್ ಮಾಡ್ತಾ ಹೋಗ್ತೀವಿ. ಆ ಸಿಸ್ಟಮ್ನ ನಾವು ಅಂತೀವಿ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಇಲ್ಲಿ ಆರ್ಡರ್ ನಾವು ನೋಡೋಣ, ಹೈಯರ್ ಟು ಲೋಯರ್. ಹೈಯರ್ ಇಲ್ಲಿ ಬಂದು ಕಿಂಗ್ಡಮ್, ಲೋಯರ್ ಬಂದು ಸ್ಪೀಸೀಸ್. ಅಲ್ಲಿ ರಿಪೀಟ್ ಒನ್ಸ್ ಅಗೇನ್, ಹೈಯರ್ ಆರ್ಡರ್ ಕಿಂಗ್ಡಮ್, ಲೋಯರ್ ಆರ್ಡರ್ ಸ್ಪೀಸೀಸ್. ನೋಡ್ರಿ ಇಲ್ಲಿ ಆರ್ಡರ್ ನೋಡ್ರಿ, ಟ್ಯಾಕ್ಸಾನಮಿಕ್ ಹೈರಾರ್ಕಿದು ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಸೀಸ್. ಸೊ ಹೈಯರ್ ಆರ್ಡರ್ ಬಂದು ಕಿಂಗ್ಡಮ್, ಇಲ್ಲಿ ಕಿಂಗ್ಡಮ್ ಆದಮೇಲೆ ಫೈಲಮ್ ಅಥವಾ ಡಿವಿಷನ್, ಅದಾದಮೇಲೆ ಕ್ಲಾಸ್, ಅದಾದಮೇಲೆ ಆರ್ಡರ್, ಅದಾದಮೇಲೆ ಫ್ಯಾಮಿಲಿ, ಅದಾದಮೇಲೆ ಜೀನಸ್ ಮತ್ತು ಲಾಸ್ಟ್ ಸ್ಪೀಸೀಸ್. ಈ ಆರ್ಡರ್ ಕೇಳ್ತಾರೆ ಎಕ್ಸಾಮಲ್ಲಿ, ಜ್ಞಾಪನ ಇಟ್ಕೋಬೇಕು. ಇಲ್ಲೊಂದು ಟ್ರಿಕ್ ಇದೆ. ದ ಟ್ರಿಕ್ ಟು ರಿಮೆಂಬರ್ ದಿಸ್ ಆರ್ಡರ್ ಈಸ್ ಕಿಂಗ್ ಫಿಲಿಪ್ ಕೇಮ್ ಓವರ್ ಫಾರ್ ಗುಡ್ ಸೋಪ್. ಸೊ ಕಿಂಗ್ ಫಿಲಿಪ್ ಕೇಮ್ ಓವರ್ ಫಾರ್ ಗುಡ್ ಸೋಪ್. ದಿಸ್ ಆರ್ಡರ್ ನೀವು ಜ್ಞಾಪನ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ಕಾಮನ್ ಆಗಿ ಮ್ಯಾನ್ ಮತ್ತು ಹೌಸ್ ಫ್ಲೈನ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಕೇಳ್ತಾರೆ. ಮ್ಯಾನ್ ಕಿಂಗ್ಡಮ್ ಅನಿಮ್ಯಾಲಿಯಾ, ಫೈಲಮ್ ಕಾರ್ಡೇಟಾ, ಕ್ಲಾಸ್ ಮೆಮ್ಯಾಲಿಯಾ, ಆರ್ಡರ್ ಪ್ರೈಮೇಟ್, ಫ್ಯಾಮಿಲಿ ಹೊಮಿನಿಡೆ, ಜೀನಸ್ ಹೋಮೋ ಮತ್ತು ಸ್ಪೀಸೀಸ್ ಸೆಪಿಯನ್. ಅದೇ ರೀತಿ ಹೌಸ್ ಫ್ಲೈ ಬೈನಾಮಿಯಲ್ ನಾಮನ್ಕ್ಲೇಚರ್ ಏನಪ್ಪ ಅಂದರೆ ಮುಸ್ಕಾ ಡೊಮೆಸ್ಟಿಕಾ, ಕಿಂಗ್ಡಮ್ ಅನಿಮ್ಯಾಲಿಯಾ, ಫೈಲಮ್ ಆರ್ಥ್ರೋಪೋಡಾ, ಕ್ಲಾಸ್ ಇನ್ಸೆಕ್ಟಾ, ಆರ್ಡರ್ ಡಿಪ್ಟೆರಾ, ಫ್ಯಾಮಿಲಿ ಮುಸಿಡೆ ಮತ್ತು ಜೀನಸ್ ಮುಸ್ಕಾ ಮತ್ತು ಸ್ಪೀಸೀಸ್ ಡೊಮೆಸ್ಟಿಕಾ. ಇದರ ಜೊತೆಗೆ ICBN ಮತ್ತು ICZN ಫುಲ್ ಫಾರ್ಮ್ ಕೇಳ್ತಾರೆ. ICBN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬಟಾನಿಕಲ್ ನಾಮನ್ಕ್ಲೇಚರ್, ಇಲ್ಲಿ ಪ್ಲಾಂಟ್ಸ್ನ ನೇಮಿಂಗ್ ಮಾಡ್ತಾರೆ. ಮತ್ತು ICZN ಅಂದರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝುವಾಲಜಿಕಲ್ ನಾಮನ್ಕ್ಲೇಚರ್, ಇದರಲ್ಲಿ ಅನಿಮಲ್ಸ್ನ ನೇಮಿಂಗ್ ಮಾಡ್ತಾರೆ. ಸೊ ಈ ಚಾಪ್ಟರ್ನ ನೋಟ್ಸ್ ನಾನು PDF ಲಿಂಕು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಪ್ಲೀಸ್ ಯುಟಿಲೈಸ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.